ಹಣದ ದುರ್ವ್ಯವಹಾರ ಮಾಡೋದು, ಹಣಕ್ಕಾಗಿ ಏನು ಚೀಟ್ ಹೆಂಗೆ ಮಾಡ್ಕೋತಾರೆ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಸಾಕಷ್ಟು ಚರ್ಚೆ ಮಾಡಿದ್ದದ. ವಿಶೇಷವಾಗಿ ಈ ಒಂದು ಸರ್ಕಾರಿ ಕೋಟಾದಲ್ಲಿ ಸಹಿತ ಯಾವ ರೀತಿ ರೊಕ್ಕ ಹೊಡಿತಾರೆ ಅನ್ನುವಂಥದ್ದು ಮಾತನ್ನು ಅಂಥ ಒಂದು ಕೇಸಲ್ಲಿ ಸಿಕ್ಕಾಕೊಂಡ BMSETಯ ಈ ಟ್ರಸ್ಟ್ನಾಗ ಒಂದು ಜನ ದುಡ್ಡು ಒಂದು 20 ಕೋಟಿದಾಗ ಹೊಡೆದಿದ್ದಾರೆ. ಆ ದುಡ್ಡು ಒಂದು ಹಿಡಿಯುವಲ್ಲೇ ಅಥವಾ ಆ ದುಡ್ಡಿನ ಮುಟ್ಟುಗೋಲು ಹಾಕುವಲ್ಲೇ ಒಂದು ರೀತಿಯಿಂದ ನಮ್ಮ ಇಡೀ ಯಶಸ್ವಿ ಆಗ್ಯದ ಅಂತ ಹೇಳಬೇಕಾಗ್ಯದ. ಯಾಕಂದ್ರೆ ಈ ಇಂಜಿನಿಯರಿಂಗ್ ಕಲಿಯುವಂಥ ಮಕ್ಕಳಿಗೆ ಸಹ ತಂತ್ರಗಳಿಗೆ ಕೆಲವೊಮ್ಮೆಲ್ಲ ಮೆರಿಟ್ದಾಗ ಆಗುವುದಿಲ್ಲ. ಆದರೂ ಸಹಿತ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟ ಮತ್ತೊಂದು ಕೋಟ 108 ಗದ್ದಲ ಅದರಲ್ಲಿ ದುಡ್ಡು ಹೊಡೆಯುವಂಥದ್ದು ನಿರಂತರ ನಡೀತಾನೆ ಇರ್ತದೆ. ಅದು ಬ್ಲಾಕಿಂಗ್ ಮಾಡೋದು, ಸೀಟ್ ಬ್ಲಾಕಿಂಗ್ ಮಾಡಿ ಎಲ್ಲ ತೀರಿದಾವ ಹೇಳೋದು, ಆನಂತರ ಅದನ್ನ ರೇಟ್ ಭಾಳ ಏರಿಸ್ಕೊಳ್ಳೋದು, ರೊಕ್ಕ ಹೊಡ್ಕೊಳ್ಳೋದು. ಹೀಗಾಗಿ ಮಧ್ಯಮ ವರ್ಗ ಅಂದರೆ ದುಡಿಯುವಾಗ ಸಾಧ್ಯನಿಲ್ಲ ಈ ಕೋರ್ಸ್ಗಳು ಕಳಿಸ್ಲಿಕ್ಕೆ ಇವತ್ತು ಆ ಪರಿಸ್ಥಿತಿ ಅದ. ಇನ್ನು ಉಳಿದವ್ರು ಯಾರಪ್ಪ ಅಂದ್ರೆ ಮಧ್ಯಮ ವರ್ಗದವರು, ಟೀಚರ್ ಇರ್ಬೋದು, ಮತ್ತೇನು ಇರ್ಬೋದು, ಪಾಪ ಅವ್ರಿಗೆ ಒಂದು ರೀತಿ ಮಾನಸಿಕವಾಗಿ ಅಧೈರ್ಯ ಇರ್ತದೆ. ಮಕ್ಳು ಹೆಂಗಾದ್ರೂ ಕಲೀಲಪ್ಪ, ನಾವು ಏನಾರು ಮಾಡಿ ಮುಂದೆ ಹೋಗಿ ನನ್ನ ಮಗಳು ಅನ್ನುವಂಥದ್ದು ಏನೋ ದುಡ್ಡು ಮಾಡಿ ಕೊಡ್ತಿರ್ತಾರೆ. ಈಗ ಒಂದು 2 ಲಕ್ಷ 3 ಲಕ್ಷ ಮತ್ತೊಂದು 2-3 ಲಕ್ಷ ಹಿಂಗೆ ಹೊಡೆದ 20 ಕೋಟಿವರೆಗೆ ಇವ್ರು ಹೊಡ್ಕೊಂಡಿದ್ದಾರೆ ಈ ಟ್ರಸ್ಟಿಗಳು ಅಂತೇಳಿ ಆರೋಪಗಳಿದ್ದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದೂರ ಕೊಟ್ಟಿದ್ರು. ಅದು ಮಲ್ಲೇಶ್ವರ ಮತ್ತು ಹನುಮಂತನಗರ ಪೊಲೀಸ್ ಠಾಣೆ ದಾಖಲಾಗಿತ್ತು. ಆ ನೆಲೆಯಲ್ಲೇ ಈ ED ದಾಳಿ ಮಾಡಿ ಹೆಚ್ಚು ಕಡಿಮೆ 19.46 ಕೋಟಿ ಮೌಲ್ಯದ ಆಸ್ತಿಯನ್ನು ಹೋಗಿ ಜಪ್ತ್ ಮಾಡಿ ಇದು ಎಲ್ಲಿದ್ದು ಬಂತು ನಿಮಗೆ ಅಂತ ಕೇಳುವಂಥದ್ದು. ನೋಡಿ ಎಷ್ಟು ಪ್ರಮಾಣದ ದುಡ್ಡಿನ ವ್ಯವಹಾರ ನಡೀತದೆ ಅಂತೇಳಿ. ಆ ಹಿನ್ನೆಲೆಯಲ್ಲೇ ಈ ಸಂಸ್ಥೆ ಸರ್ಕಾರಿ ಕೋಟಾದ ಸೀಟುಗಳಿಗೆ ಹೆಚ್ಚಿನ ಶುಲ್ಕ ವಸೂಲಿ ಮತ್ತು ಮಧ್ಯವರ್ತಿಗಳ ಮೂಲಕ 10